ಬ್ರೋ ನಂಗೆ ವಿಡಿಯೋ ಎಡಿಟಿಂಗಿಗೆ ಲ್ಯಾಪ್ಟಾಪ್ ತೊಗೊಂಡ್ರೆ ಬೆಸ್ಟ್ ಅಥವಾ ಪಿ ಸಿ ತೊಗೊಂಡ್ರೆ ಬೆಸ್ಟ್? ಸಿಂಪಲ್, ನೀವೇನಾರ ಸ್ಟೂಡೆಂಟ್ ಆಗಿದ್ರೆ ಅಥವಾ ನಂಗೆ ಒಂದ ಕಡೆಗೆ ಭಾಳ ಹೊತ್ತು ಕೂತ್ಕೊಂಡು ವರ್ಕ್ ಮಾಡೋಕ್ಕಾಗಂಗಿಲ್ಲ ಆ್ಯಂಡ್ ನಾನು ಟ್ರಾವೆಲ್ ಜಾಸ್ತಿ ಮಾಡ್ತೇನೆ ಅನ್ನೋದಾದ್ರೆ ಇಲ್ಲಿ ನೀವು ಲ್ಯಾಪ್ಟಾಪ್ ತೊಗೊಳೋದು ಬೆಸ್ಟ್. ಯಾಕಂದ್ರೆ ಈಗ ನಿಮ್ಗೆ ಮನ್ಯಾಗ ಕೂತ್ಕೊಂಡು ವರ್ಕ್ ಮಾಡಿ ಬೋರ್ ಆಗತ್ತೆ ಅಂದಾಗ ನೀವು ಔಟ್ಸೈಡ್ ಹೋಗಿ ವರ್ಕ್ ಮಾಡ್ಬೋದು. ಲೈಕ್ ಸ್ಟಾರ್ ಬಕ್ಸು, ಕಾಫಿ ಕೆಫೆ, ಆಮೇಲೆ ಪಾರ್ಕು, ಗಾರ್ಡನ್ನು, ಟೋಟಲಿ ನೀವು ಎಲ್ಲಿ ಬೇಕಾದರೂ ವರ್ಕ್ ಮಾಡ್ಬೋದು. ಟ್ರಾವೆಲ್ಗೆ ಹೋದ್ರೆ ಹಿಮಾಲಯದಾಗ ಕೂತ್ಕೊಂಡು ವರ್ಕ್ ಮಾಡ್ರಿ, ನಿಮ್ಗೆ ಯಾರು ಬೇಡ ಅಂತಾರೆ ಇಲ್ಲೇ. ಸೊ ಅದಕ್ಕೆ ನಿಮ್ಗೆ ಲ್ಯಾಪ್ಟಾಪ್ ಬೆಸ್ಟ್. ನಾ ಹೇಳೋ ಮಾತಿನ ಅರ್ಥ ಏನಂದ್ರೆ ಈಗ ನೀವು ಅದನ್ನ ಈಸಿಯಾಗಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನ್ ಹೇಳ್ರಿ, ನಿಮ್ ಊರಾಗ ಏನಾರ ಪದೇ ಪದೇ ಕರೆಂಟ್ ಹೋಗಿ ಬರ್ತೈತಿ ಅನ್ನೋದಾದ್ರೆ ಇಲ್ಲಿ ಕೂಡ ನಿಮ್ಗೆ ಲ್ಯಾಪ್ಟಾಪ್ ಬೆಸ್ಟ್. ಹಂಗಾರೆ ಪಿ ಸಿ ಯಾರಿಗೆ ಬೆಸ್ಟಪ್ಪ? ಸಿಂಪಲ್, ಈಗ ಪಿ ಸಿ ಯಾರಿಗೆ ಬೆಸ್ಟ್ ಅಂದ್ರೆ ನಂಗೆ ಒಂದು ಪ್ರಾಪರ್ ಆಗಿ ವರ್ಕ್ ಸ್ಪೇಸ್ ಬೇಕು, ನಾನು ಕರೆಕ್ಟ್ ಅದೇ ಜಾಗ ಕೂತ್ಕೊಂಡು ಯಾವಾಗಲೂ ವರ್ಕ್ ಮಾಡಬೇಕು, ಇಂಥವರಿಗೆ ಪಿ ಸಿ ಬೆಸ್ಟ್. ನಂಗೆ ಪಿ ಸಿ ಅಪ್ಗ್ರೇಡ್ ಮಾಡೋದಂದ್ರೆ ಇಷ್ಟ, ರ್ಯಾಮ್ ಅಪ್ಗ್ರೇಡ್ ಮಾಡಬೇಕು, ಆಮೇಲೆ SSD, ಹಾರ್ಡ್ ಡಿಸ್ಕು ಒಂಥರ ಟೋಟಲಿ ನನಗೆ ಪಿ ಸಿನ ಮೋಡಿಫೈ ಮಾಡೋದಿಷ್ಟ. ಅದ್ರೊಳಗೆ RGB ಎಲ್ಲ ಬರ್ತಾವಲ್ಲ ಅದೊಂಥರ ಚಂದ. ಸೊ ಆ ಥರ ಎಲ್ಲ ನನಗಿಷ್ಟ. ಒಂದು ಕ್ಲಿಯರ್ ಮಾಡ್ತೀನಿ, ಏನಂದರೆ ಈಗ ನಿಮ್ಮದು ಒಂದು ಬಜೆಟ್ ಇರ್ತೈತಿ. ಲೈಕ್ ಈಗ 50,000, 60,000, 1 ಲಕ್ಷ, 2 ಲಕ್ಷ ಈ ಬಜೆಟ್ ಒಳಗೆ ನೀವು ಒಂದು ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋಕೆ ಹೋದ್ರಿ ಅನ್ಕರಿ, ಇದೇ ಸೇಮ್ ಬಜೆಟ್ ಒಳಗೆ ನೀವು ಪಿ ಸಿ ಅಪ್ಗ್ರೇಡ್ ಮಾಡಿಸಿದ್ರೆ ಇಲ್ಲಿ ನಿಮ್ಗೆ ಲ್ಯಾಪ್ಟಾಪ್ಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಸಿಗ್ತೈತಿ. ಸೊ ಇದೊಂದು ತಲೆಯಾಗಿಟ್ಕರಿ.